ಕೋಗಿಲು ಬಡಾವಣೆ ಎನ್ಐಎಗೆ ವರ್ಗಾವಣೆ ತನಿಖೆಗೆ ಒತ್ತಾಯಿಸಿದ ಕೇಸರಿ ಪಡೆ. ಕೇರಳ ಪಿಣರಾಯಿ ಟ್ವೀಟಿಗೆ ಬೆಚ್ಚಿದ ಬಿಜೆಪಿ. ಕರ್ನಾಟಕದಲ್ಲಿ ಡೆಮಾಲಿಷ್ ಆದ್ರೆ ಕೇರಳದ ಸಿಎಂಗೆ ಕಣ್ಣೀರು ಬರುತ್ತೆ ಹೇಗೆ? ಇದರಲ್ಲೇನೋ ಮಸಲತ್ತಿದೆ. ಎನ್ಐಎಗೆ ಕೊಡಿ ಎಂದ ಆರ್ ಅಶೋಕ್. ಅಕ್ರಮ ನಿವಾಸಿಗಳಿಗೆ ಮನೆ ಕೊಟ್ರೆ ನಾವು ಕೋರ್ಟಿಗೆ ಹೋಗ್ತೀವಿ, ಬೀದಿ ಬೀದಿಯಲ್ಲೂ ಪ್ರತಿಭಟನೆ ಮಾಡ್ತೀವಿ ಎಂದ ರಾಜ್ಯ ಬಿಜೆಪಿ. ಕರ್ನಾಟಕ ರಾಜ್ಯ ಕಾಂಗ್ರೆಸ್ಸಿನ ನೇತೃತ್ವದಲ್ಲಿ ಕೋಗಿಲು ಬಡಾವಣೆಯಲ್ಲಿ ವಾಸ ಮಾಡ್ತಾ ಇದ್ದ 187 ಮನೆಗಳ ಪೈಕಿ ಅಷ್ಟೂ ಮನೆಗಳು ಅಕ್ರಮವಾಗಿ ಸ್ಥಾಪಿತಗೊಂಡಿದೆ ಮತ್ತು ಅಕ್ರಮ ವಾಸ ಎಂದು ಕನ್ಸಿಡರ್ ಮಾಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಷ್ಟೂ ಮನೆಗಳನ್ನು ಧ್ವಂಸ ಮಾಡುವ ಮುಖೇನ ಸರ್ಕಾರಿ ಜಾಗವನ್ನು ವಶಪಡಿಸಿಕೊಳ್ಳುವಂತಹ ಪ್ರಯತ್ನ ಮಾಡ್ತಾರೆ. ಸರ್ಕಾರಿ ಜಾಗಗಳನ್ನ ಯಾವುದೇ ಒಬ್ಬ ಖಾಸಗಿ ವ್ಯಕ್ತಿ ಅಥವಾ ಯಾವುದೇ ಒಂದು ಪ್ರೈವೇಟ್ ಕಂಪನಿ ವಶಪಡಿಸಿಕೊಂಡ್ರೆ ಅದನ್ನ ಮರಳಿ ಸರ್ಕಾರದ ಸುಪರ್ದಿಗೆ ತೆಗೆದುಕೊಳ್ಳುವಂತಹದ್ದು ಲೀಗಲ್ ಪ್ರಾಸೆಸ್, ಅದು ಕಾನೂನಾತ್ಮಕವಾದ ಪ್ರಕ್ರಿಯೆ. ಹಂಗೆ ಕೋಗಿಲು ಬಡಾವಣೆಯಲ್ಲಿ ಮಾಡಿದ್ದು ಸರ್ಕಾರ. ಸರ್ಕಾರದ ಜಾಗಗಳಲ್ಲಿ ಯಾರೋ ಬಂದು ವಾಸ ಮಾಡ್ತಾರೆ ಅನ್ನುವುದಾದ್ರೆ ಅದು ಸಹಿಸಿಕೊಳ್ಳುವುದಕ್ಕೆ ಇಲ್ಲಿನ ಯಾವ ಆಡಳಿತ ಪಕ್ಷವೂ ಕೂಡ ಸಿದ್ಧರಿಲ್ಲ. ಕಾಂಗ್ರೆಸ್ ಆಗಿರಲಿ, ಬಿಜೆಪಿ ಆಗಿರಲಿ, ರಾಜ್ಯವನ್ನು ಆಳಿದ ಯಾವುದೇ ಪಕ್ಷ ತನ್ನ ಸರ್ಕಾರಿ ಭೂಮಿಗಳನ್ನು ವಶಪಡಿಸಿಕೊಳ್ಳಲಾದಂತಹ ಅಷ್ಟೂ ಜಾಗಗಳನ್ನು ಅಕ್ವೈರ್ ಮಾಡದೆ ಸುಮ್ಮನಿರೋದಿಲ್ಲ. ಅದು ಒಂದು ಲೀಗಲ್ ಪ್ರಾಸೆಸ್, ಕಾನೂನಾತ್ಮಕವಾಗಿ ನಡೆಯಬಹುದಾದಂತಹ ಕೆಲ ಪ್ರಕ್ರಿಯೆಗಳು. ಅದರಂತೆಯೇ ಕಾಂಗ್ರೆಸ್ ಸರ್ಕಾರವು ಕೂಡ ಕೋಗಿಲು ಬಡಾವಣೆಯಲ್ಲಿ ಅಕ್ರಮವಾಗಿ ವಾಸ ಇದ್ದಂತಹ ಮನೆಗಳನ್ನು ಡೆಮಾಲಿಷ್ ಮಾಡಿ ತನ್ನ ಸುಪರ್ದಿಗೆ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡ್ತು. ಈಗ ಬಿಜೆಪಿ ಏನು ಹೇಳ್ತಿದೆ ಅಂದರೆ, ಕಾಂಗ್ರೆಸ್ ಸರ್ಕಾರ ಡೆಮಾಲಿಷ್ ಮಾಡಿದ್ದು ಸ್ವಾಗತಾರ್ಹ, ಆದರೆ ಅವರುಗಳಿಗೆ ಪರ್ಯಾಯ ಮಾರ್ಗ ಹುಡುಕಿ ಕೊಡ್ತಾ ಇದೆಯಲ್ಲ, ಇದರಲ್ಲೇನೋ ವೋಟ್ ಬ್ಯಾಂಕ್ ಮಸಲತ್ತಿದೆ. ಅಲ್ಲಿ ವಾಸ ಮಾಡ್ತಿದ್ದಂತಹ ಅಷ್ಟು ಜನರ ಪೈಕಿ 150ಕ್ಕೂ ಹೆಚ್ಚು ಈ ರಾಜ್ಯದ ಮೈನಾರಿಟಿ ಸಮುದಾಯ. ಹಾಗಾಗಿ ಮೈನಾರಿಟಿ ವೋಟ್ಗಳು ಅತ್ತ ಇತ್ತ ಚೆಲ್ಲಾಪಿಲ್ಲಿ ಆಗಬಾರದು ಅನ್ನೋ ಕಾರಣಕ್ಕೆ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಹಾಗಾಗಿ ಈ ಕೋಗಿಲು ಬಡಾವಣೆಯ ಈ ಡೆಮಾಲಿಷ್ ಪ್ರಕರಣವನ್ನು ಎನ್ಐಎಗೆ ವಹಿಸಬೇಕು. ಎನ್ಐಎ ತನಿಖೆ ಮಾಡಿದ ನಂತರವೇ ಮನೆಗಳನ್ನು ನೀವು ಹಸ್ತಾಂತರ ಮಾಡಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕೂತಿದೆ. ಕರ್ನಾಟಕದಲ್ಲಿ ಡೆಮಾಲಿಷ್ ಆದರೆ ಕೇರಳದ ಸಿಎಂ ಯಾಕೆ ಕಣ್ಣೀರಿಡಬೇಕು? ಕೋಗಿಲು ಬಡಾವಣೆ ಎನ್ಐಎಗೆ ವರ್ಗಾವಣೆ ತನಿಖೆಗೆ ಒತ್ತಾಯಿಸಿದ ಕೇಸರಿ ಪಡೆ. ಕೇರಳ ಪಿಣರಾಯಿ ಟ್ವೀಟಿಗೆ ಬೆಚ್ಚಿದ ಬಿಜೆಪಿ. ಕರ್ನಾಟಕದಲ್ಲಿ ಡೆಮಾಲಿಷ್ ಆದರೆ ಕೇರಳ ಸಿಎಂಗೆ ನೋವೇನು? ಇದರಲ್ಲೇನೋ ಮಸಲತ್ತಿದೆ. ಎನ್ಐಎಗೆ ಕೊಡಿ ಎಂದ ಅಶೋಕ್. ಅಕ್ರಮ ನಿವಾಸಿಗಳಿಗೆ ಮನೆ ಕೊಟ್ಟರೆ ಕೋರ್ಟಿಗೆ ಹೋಗ್ತೀವಿ, ಬೀದಿ ಬೀದಿಯಲ್ಲೂ ಪ್ರತಿಭಟನೆ ಮಾಡ್ತೀವಿ ಎಂದ ರಾಜ್ಯ ಬಿಜೆಪಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.